ವನ್ನಿಕುಲ ಬಾಲ್ ವನ್ನಿಕುಲ ಕ್ಷತ್ರಿಯ ಇದನ್ನ ನಾವು ಇದು ಮಾಡಿದ್ವಿ. ಯಾಕಂದ್ರೆ ನಮ್ಮಲ್ಲಿ ವನ್ನಿ ಕುಲ ಬಾಲ್ ವನ್ನಿಕುಲ ಮೀನಿಂಗ್ ಅದೇ ಇಂಗ್ಲಿಷ್ ಅಕ್ಷರದಲ್ಲಿ VIEVN ಈ ತರ ಬರೋದ್ರಿಂದ ಅದೇನಾದ್ರು ವನ್ನಿಕುಲ ಬಾಲ್ ವನ್ನಿಕುಲ ಕ್ಷತ್ರಿಯ ಅಂತ ಹೇಳಿ ನಾವು ಅದನ್ನ ಮಂದಟ್ ಮಾಡ್ತಾ ಇದೀವಿ. ಹಾಗೆ 1349 ವನ್ಯ ಕ್ಷತ್ರಿಯ, 1350 ವನ್ಯ, 1350 ವನ್ನಿಕುಲ ಕ್ಷತ್ರಿಯ, 1352 ವನ್ಯ, 1353 ವನ್ಯ ಗೋಡರ್, 1354 ವನ್ಯ ಕಾಪು, 1355 ವನ್ಯ ಕುಲ ಗೋಡರ್, 1356 ವನ್ಯ ಕುಲ ನಮ್ಮ ವನ್ಯಕುಲ ಕ್ಷೇತ್ರದಲ್ಲಿ ಸೇರ್ಪಡೆ ಮಾಡಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಆಯೋಗಕ್ಕೆ ಮನವಿಯನ್ನು ಕೊಟ್ಟಿದ್ದೀವಿ. ಇದೇ ಪ್ರಕಾರ ನಾವು ಕೇಳೋದಷ್ಟೇ ನಮ್ಮ ಜನಾಂಗದವರಿಗೆ, ತಾವು ಮನೆ ಅಂತ ಬಂದಾಗ ಮತ್ತೊಮ್ಮೆ ನಾವು ಕೇಳೋದು ವನ್ನಿಕುಲ 1332 ವನ್ನಿಕುಲ ವನ್ನಿಕುಲ ಕ್ಷತ್ರಿಯ ಅಂತೇಳಿ ತಾವು ಇದನ್ನ ನೋಂದಾಯಿಸಬೇಕು. ನೋಂದಾಯಿಸಿ ಹೆಚ್ಚಿಗೆ ನಾವು ನಮ್ಮ ಜನಾಂಗ ಇರೋದನ್ನ ನಾವು ಸರ್ಕಾರಕ್ಕೆ ಬದ್ಧತೆ ಮಾಡಿ ನಮ್ಮ ಜನಾಂಗಕ್ಕೆ ಅಭಿವೃದ್ಧಿಗೆ ಹೆಚ್ಚಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಈ ಸಭೆಯಲ್ಲಿ ನಮ್ಮ ಜನಾಂಗದ ಪರವಾಗಿ ಮನವಿ ಮಾಡ್ಕೊಂತ ಎರಡು ಮಾತು ಮುಗಿಸಾಗಿ ಜೈ ಜೈ ಕರ್ನಾಟಕ. ಕೋಲಾರ ಜಿಲ್ಲೆಯಿಂದ ಹಿಡಿದು ಹಾವೇರಿಯವರು ವನ್ನಿಕುಲ ಕ್ಷತ್ರಿಯ ಸಮಾಜದವರು ವಾಸ ಮಾಡ್ತಾ ಇದ್ದೀವಿ. ಈ ಸಮಾಜದಲ್ಲಿ ಜಿಲ್ಲೆಯವರು ಆ ಒಂದು ಪ್ರಾಂತ್ಯದಲ್ಲಿ ವಾಸ ಮಾಡುವಂಥವರು ಆ ಜಿಲ್ಲೆಯಲ್ಲಿ ರೂಢಿಯಾಗಿರ್ತಕ್ಕಂಥ ಪದನಾಮಗಳು ಇಟ್ಕೊಂಡಿದ್ದಾರೆ. ಉದಾಹರಣೆ, ಕೋಲಾರ ಜಿಲ್ಲೆ ನಿರ್ಮಲ ತಾಲೂಕಿನಲ್ಲಿ ಧರ್ಮರಾಜ್ ಕಾಂಪೌಂಡ್ ಅಂತ ಕರೀತಾರೆ. ಚಾಮರಾಜನಗರ ಹನ್ನೂರು ಗೋಪಿನಾಥನ ಕಡೆ ಪಡೆಯಾಚಿ ಅಂತ ಕರೀತಾರೆ. ಈ ರೀತಿ ಜಿಲ್ಲಾವಾರು ಚಿಕ್ಕಬಳ್ಳಾಪುರ, ಕೋಲಾರ, ಮಂಡ್ಯ, ಮೈಸೂರು, ಶಿವಮೊಗ್ಗ, ಚಿಕ್ಕಮಗಳೂರು ಈ ಭಾಗದಲ್ಲಿ 13-14 ಜಿಲ್ಲೆಗಳಲ್ಲಿ ಅಲ್ಲಿ ಜಿಲ್ಲಾವಾರು ಬರ್ತದೆ. ನಾವು ನಮ್ದು ಏನು ರಾಜ್ಯ ಸಂಘದ ಅಂದ್ರೆ ಇದು ಚುನಾಯಿತ ಸಂಘ ಇದು. 1980ರಿಂದ ಎಲ್ಲ ಸದಸ್ಯರುಗಳು ಇದು ಎಲೆಕ್ಟೆಡ್ ಬಾಡಿ ಆಗಿರ್ತಕ್ಕಂಥ ಒಂದು ಬಾಡಿ. ನಾವು ರಾಜ್ಯ ಸಂಘದಿಂದ ನಮ್ಮ ಸಮಾಜಕ್ಕೆ ಒಂದು ಮಾಹಿತಿ ಏನು ಕೊಡ್ತಾ ಇದೀವಿ ಅಂದ್ರೆ, ಎಲ್ಲಾ ಜಿಲ್ಲೆಯಲ್ಲಿ ಏನು ಆ ಜಿಲ್ಲೆಯಲ್ಲಿ ಉಪಜಾತಿಗಳಾಗಿ ಕುಡಿಸ್ಕೊಂಡಿರ್ತೀರ ನೀವು, ತಿಗಳಾಗಿಂದ ಹಿಡಿದು ಪಡೆಯಾಚೆಯಿಂದ ಹಿಡಿದು ಧರ್ಮರಾಜ್ ಕಾಪುವಿಂದ ಏನು ಅಧ್ಯಕ್ಷ ಸೂಚದಲ್ಲಿ 21 ಜಾತಿಗಳ ಕುಡಿಸ್ಕೊಂಡಿದ್ದೀವಿ, ವಿಂಗಡಣೆ ಆಗೋಗಿದ್ದೀವಿ. ನಮ್ಗೆ ನಿಖರವಾದಂಥ ಸಂಖ್ಯೆ ಇಲ್ಲ. ಹಾಗಾಗಿ ನಿಖರವಾದ ಸಂಖ್ಯೆ ನಾವು ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಸದೃಢ ಆಗ್ಬೇಕಂತ ಹೇಳಿದ್ರೆ ನಮ್ಮ ಒಂದು ಸಂಖ್ಯೆನ ರಾಜ್ಯ ಮಟ್ಟದಲ್ಲಿ ರಾಜ್ಯ ಸರ್ಕಾರಕ್ಕೆ ತರುವಂಥ ಪ್ರಯತ್ನ ಮಾಡೋದ್ರ ಉದ್ದೇಶದಿಂದ ಮೊನ್ನೆ ನಾವು ನಮ್ಮ ರಾಜ್ಯ ಸರ್ಕಾರದ ಒಂದು ವಿಶೇಷ ಸಭೆಯನ್ನು ಕರೆದು 43 ಸದಸ್ಯರು ಬಹುಮತದಿಂದ ಅಂದ್ರೆ ಸರ್ವಾನುಮತದಿಂದ ನಾವು ಕ್ರಮ ಸಂಖ್ಯೆ ಕಾಲಂ ಸಂಖ್ಯೆ 1332 ವನ್ನಿಕುಲ ಕ್ಷತ್ರಿಯ ಬಾರ್ ವನ್ನಿಕುಲ ಕ್ಷತ್ರಿಯ ಅಂತ ಈ ಒಂದು ಸಂಖ್ಯೆ ಕಾಲಮಲ್ಲೇ ನಾವು ತಮ್ಮ ಜಾತಿಯನ್ನ ನೋಂದಾಯಿಸ್ಕೋಬೇಕು ಅಂತ ನಾವು ರಾಜ್ಯ ಮಟ್ಟದ ನಮ್ಮ ಸಮಾಜದ ಬಂಧುಗಳಿಗೆ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಸೂಚನೆ ಕೊಡ್ತಾ ಇದ್ದೀವಿ ಮತ್ತು ವಿನಂತಿಸ್ತಾ ಇದ್ದೀವಿ. ಹಾಗಾಗಿ 22ನೇ ತಾರೀಕಿಂದ ಏನು ಇದೇ ತಿಂಗಳು 22ನೇ ತಾರೀಕಿಂದ ರಾಜ್ಯ ಸರ್ಕಾರದಿಂದ ತಮ್ಮ ಮನೆ ಬಳಿ ಬರುವಂತಹ ಸಮೀಕ್ಷಾ ವರದಿಗಾರರಿಗೆ ಯಾವುದೇ ಮೊದಲನೇದಾಗಿ ಅಂದ್ರೆ 9ನೇ ಕಾಲಮ್ ಇರುತ್ತೆ. ಇದಕ್ಕೆ 9ನೇ ಕಾಲಮಲ್ಲಿ 9ನೇ ಕಾಲಮೇ ಮುಖ್ಯ ಜಾತಿ ಕಾಲಮ್ ಇರ್ತಕ್ಕಂಥ 1332ನಲ್ಲಿ ತಾವು ಗುರುಸ್ಕೋಬೇಕು. ಮತ್ತು 10ನೇ ಕಾಲಮಲ್ಲಿ ಉಪಜಾತಿ ಅಂತ ಬರುತ್ತೆ, ಅದರಲ್ಲೂ ಕೂಡ ವನ್ನಿಕುಲ 1332 ಮತ್ತು 11ನೇ ಕಾಲಂನಲ್ಲಿ ಒಳಪಂಗಡಗಳು ಅಂತ ಕೊಟ್ಟಿದ್ದಾರೆ. ಇವು ಯಾರೋ ಒಳಪಂಗಡ ಅದರಲ್ಲಿ ಕೊಟ್ಕೊಳ್ಳಿ, ಅದ್ರಾಗೇನು ತಪ್ಪೇನಾಗಲ್ಲ. ಹಾಗಾಗಿ ನಾವು ಸುಮಾರು ಇದು ಪ್ರಚಾರ ಮಾಡೋ ಉದ್ದೇಶದಿಂದ ಇದನ್ನು ನಾನು ಒಂದು 25,000 ಸ್ಟಿಕ್ಕರ್ ಮಾಡಿ ಮನೆಗೂ ಪ್ರತಿ ಜಿಲ್ಲೆಗೂ ನಾವು ಕಲ್ಪಿಸ್ತಾ ಇದ್ದೀವಿ ಮತ್ತು ಕರಪತ್ರ ಮೂಲಕ ನಾವು ಮನವಿ ಮಾಡ್ತಾ ಇದ್ದೀವಿ. ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ನಮ್ಮ ಸಮಾಜದ ಬಂಧುಗಳು ಇದನ್ನು ಒಗ್ಗಟ್ಟಾಗಿ ಒಕ್ಕರಣದಿಂದ 1332ರಲ್ಲಿ ಗುರುಸ್ಕೋಬೇಕು ಅನ್ನೋದು ಭದ್ರವಾಗಿದ್ದೀವಿ ನಾವು. ಹಾಗಾಗಿ ನಮ್ಮ ಸಮಾಜದ ಬಂಧುಗಳಿಗೆ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳ ಮುಖಾಂತರ ನಮ್ಮ ಸಮಾಜದ ಕ್ರಮ ಸಂಖ್ಯೆ ಕಾಲಂನ 1332ರಲ್ಲಿ ನಾವು ಗುರುಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ. ತಿಗಳೂರು ಅನ್ನೋದು ಪಾಪ್ಯುಲರ್ ಜಾಗ ಇದೆ. ಆ ತರ ತಿಗಳೂರಿಗೆ